ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸರ್ವಸ್ವವು ನೀನೇ ಎಂದು ನಂಬಿ ನಿನ್ನೊಂದಿಗೆ ಸಪ್ತಪದಿ ತುಳಿಯುವವಳು ಹೆಂಡತಿ. ಆ ನಂಬಿಕೆಯನ್ನು ಹುಸಿಗೊಳಿಸದೆ ನಿನ್ನ ಪಡೆದ ನಾನು ಅದೃಷ್ಟವಂತೆ ಎಂದು ಗರ್ವದಿಂದ ಹೇಳಿಕೊಳ್ಳುವ ಹಾಗೆ ಮಾಡುವವನು ನಿಜವಾದ ಗಂಡ. ಮಕರ ರಾಶಿ ಮಹಿಳೆಯರಿಗೆ ಪತಿಯ ಸುಖ ಸಿಗದಿರಲು ಇರುವಂತಹ 5 ರಹಸ್ಯಮಯ ಶಾಪಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿ ಸ್ತ್ರೀ ಒಬ್ಬ ರಾಣಿ, ಒಬ್ಬ ತಾಯಿ, ಒಬ್ಬ ಜವಾಬ್ದಾರಿಯುತವಾದಂತಹ ಮಹಿಳೆ. ಕರ್ಮದಲ್ಲಿ ತನ್ನನ್ನು ಸದಾ ತೊಡಗಿಸಿಕೊಂಡಿರುವಂತಹ ಪರಿಪೂರ್ಣ ಸ್ತ್ರೀ, ಒಬ್ಬ ತಪಸ್ವಿನಿ, ಆತ್ಮವಿಶ್ವಾಸದಿಂದ ತುಂಬಿರುವಂತಹ ಸ್ತ್ರೀ, ಆದರೂ ಸಹ ಅಪರಿಪೂರ್ಣ ಪತ್ನಿ. ಏನು ಕಾರಣ? ಮಕರ ರಾಶಿಯ ಮಹಿಳೆಯು ಅತ್ಯದ್ಭುತವಾಗಿ ಕೆಲಸ ಮಾಡುವಂತಹ, ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲು ಏರುತ್ತಾಳೆ. ಆದರೂ ಸಹ ಭಾವನಾತ್ಮಕ ಸಂತುಷ್ಟಿ, ಪತ್ನಿಯ ವಿಚಾರ ಬಂದರೆ ಇಲ್ಲಿ ಶೂನ್ಯತಾ ಭಾವ ಕಾಣಿಸುತ್ತದೆ. ಇದು ಕೇವಲ ಗ್ರಹಗಳ ಆಟವಲ್ಲ, ಇದು ಕರ್ಮ ಹಾಗೂ ಆತ್ಮಗಳಿಗೆ ಸಂಬಂಧಿಸಿದಂತಹ ರಹಸ್ಯಮಯ ಶಾಪವಾಗಿದೆ. ಮೊದಲನೆಯ ಶಾಪ, ಶನಿಗ್ರಹದ ತಪಸ್ವಿನಿಯ ಶಾಪ. ನಿನಗೆ ಪ್ರೀತಿ ಸಿಗುವುದಿಲ್ಲ, ಕೇವಲ ನೀನು ಸೇವೆ ಮಾತ್ರ ಮಾಡಬೇಕು, ಬದಲಾಗಿ ಪ್ರೀತಿಯ ಪ್ರಸಾದ ನಿನಗೆ ಸಿಗುವುದಿಲ್ಲ. ಶನಿಗ್ರಹದ ನೆರಳು ಮಕರ ರಾಶಿಯವರನ್ನು ಕರ್ಮಪ್ರಧಾನ ಮಹಿಳೆಯನ್ನಾಗಿ ಪ್ರಭಾವಿತಗೊಳಿಸುತ್ತದೆ. ನೀವು ಪತಿಯ ಜೊತೆ ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸಿದರೂ ನಿಮಗೆ ಪ್ರೀತಿ, ಆರೈಕೆ, ಭಾವನೆಗಳ ಸಹಯೋಗ ಸಿಗುವುದಿಲ್ಲ. ನಿಮ್ಮ ಪತಿ ನಿಮ್ಮನ್ನು ಕೇವಲ ಜವಾಬ್ದಾರಿಯನ್ನು ಹೊರುವ ವ್ಯಕ್ತಿ ಎಂಬಂತೆ ಭಾವಿಸುತ್ತಾರೆ. ನಿಮ್ಮೊಳಗೆ ಇರುವ ಭಾವನೆಗಳನ್ನು, ಹೆಣ್ತನವನ್ನು ನಿಮ್ಮ ಪತಿ ಗುರುತಿಸುವುದಿಲ್ಲ, ಅರ್ಥ ಮಾಡಿಕೊಳ್ಳುವುದಿಲ್ಲ. ಪತ್ನಿಯ ಧರ್ಮವನ್ನು ನಿಭಾಯಿಸುತ್ತೀರಾ, ಆದರೆ ಪ್ರೇಮಿಯ ಭೂಮಿಕೆಯನ್ನು ನಿಭಾಯಿಸುವಲ್ಲಿ ಅಪರಿಪೂರ್ಣರಾಗುತ್ತೀರಾ. ಎರಡನೆಯ ಶಾಪ, ಆತ್ಮಬಲದ ಶಾಪ. ನೀನು ಇಷ್ಟೊಂದು ಆತ್ಮವಿಶ್ವಾಸದಿಂದ ಕೂಡಿರುತ್ತೀಯ, ನಿನಗೆ ಯಾರ ಸಹಾಯವೂ ಸಿಗುವುದಿಲ್ಲ. ಮಕರ ರಾಶಿಯ ಸ್ತ್ರೀಯರು ಮನಸ್ಸಿನಿಂದ ಬಹಳ ಬಲಶಾಲಿ, ಸದೃಢರಾಗಿರುತ್ತೀರಾ. ಎಂತಹ ಕಷ್ಟಗಳಿಗೂ ಕುಗ್ಗದೆ ಬಂಡೆಗಳಾಗಿರುವ ಆತ್ಮವಿಶ್ವಾಸದ ಸ್ತ್ರೀಯಾಗಿರುತ್ತೀರಾ. ಆದರೆ ಈ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಶಾಪವಾಗಿ ಒಂಟಿ ಮಾಡುತ್ತದೆ. ನಿಮ್ಮ ಪತಿಗೆ ಅನ್ನಿಸುವುದು, ಇವಳಿಗೆ ನನ್ನ ಸಹಾಯದ ಅವಶ್ಯಕತೆ ಇಲ್ಲ, ಇವಳು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದಾಳೆ ಅಂದುಕೊಳ್ಳುತ್ತಾರೆ. ಮಕರ ರಾಶಿ ಮಹಿಳೆಯರು ಪತ್ನಿಯಾಗಿದ್ದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು, ಮಾತುಗಳನ್ನು ವ್ಯಕ್ತಪಡಿಸುವುದಿಲ್ಲ. ನೀವು ಒಂಟಿ ಮಹಿಳೆಯಾಗಿ ನಿಮ್ಮ ಕುಟುಂಬದ ಹಾಗೂ ಮಕ್ಕಳ ಜವಾಬ್ದಾರಿಗಳನ್ನು ಹೊರಲು ಸಿದ್ಧವಾಗಿರುತ್ತೀರಾ. ಮೂರನೆಯ ಶಾಪ, ಚಂದ್ರಗ್ರಹದ ಶಾಪ. ನಿಮ್ಮ ಭಾವನೆಗಳು ನಿಮ್ಮೊಳಗೆ ಅಡಗಿಸಿ ಇಡು. ನಿನ್ನ ಭವಸಾಗರದಲ್ಲಿ ಯಾರ ಸಹಾಯ ಹಸ್ತವೂ ಹೆಸರು ಬರೆದಿಲ್ಲ. ಮಕರ ರಾಶಿಯವರು ನಿಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಆಸೆ, ಕನಸು, ಪ್ರೀತಿಯನ್ನು ಅದುಮಿ ಇಟ್ಟುಕೊಂಡು ಅದನ್ನು ವ್ಯಕ್ತಪಡಿಸಲು ಚಂದ್ರಗ್ರಹ ಬಿಡುವುದಿಲ್ಲ. ಚಂದ್ರಗ್ರಹ ಪ್ರೀತಿ ಭಾವನೆಗಳ ಪ್ರತೀಕವಾಗಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದ್ದರೂ ಆ ಪ್ರೀತಿಯನ್ನು ಶಬ್ದಗಳಲ್ಲಿ, ಮಾತುಗಳಲ್ಲಿ ವ್ಯಕ್ತಪಡಿಸದೆ ನಿಮ್ಮ ಆರೈಕೆ, ಕರ್ಮದಲ್ಲಿ ತೋರಿಸುತ್ತೀರಾ. ಈ ಕಾರಣದಿಂದ ನಿಮ್ಮ ಪತಿ ನಿಮ್ಮ ಪ್ರೀತಿಯನ್ನು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಚಂದ್ರನ ಶಾಪ ನಿಮ್ಮ ಸಂಬಂಧಗಳನ್ನು ದೂರ ಮಾಡುವುದಿಲ್ಲ, ನಿಮ್ಮ ಭಾವನೆಗಳನ್ನು ಸಂಕೋಚವೆಂಬ ಜೈಲಿನಲ್ಲಿ ಬಂಧಿತಗೊಳಿಸಿ ನಿಮ್ಮ ಪತಿಯನ್ನು ಆ ಜೈಲಿನಿಂದ ಹೊರಗಡೆ ನಿಲ್ಲುವಂತೆ ಮಾಡುತ್ತದೆ. ನಾಲ್ಕನೆಯ ಶಾಪ, ಸಪ್ತಮ ಭಾವದ ದೋಷ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಆಸೆ ಕನಸುಗಳನ್ನು ಪೂರ್ಣಗೊಳಿಸುವುದಿಲ್ಲ. ನಿಮ್ಮ ಜೀವನವೆಂಬ ಕನ್ನಡಿ ಅಪರಿಪೂರ್ಣವಾಗಿರುತ್ತದೆ. ನಿಮ್ಮ ಸಪ್ತಮದಲ್ಲಿ ಮಂಗಳ, ರಾಹು, ಶನಿಗ್ರಹದ ಕೆಟ್ಟ ಪ್ರಭಾವದಿಂದ ನಿಮಗೆ ಶಕ್ತಿಯುತವಾದಂತಹ ಜೀವನ ಸಂಗಾತಿ ಸಿಗುವುದಿಲ್ಲ ಅಥವಾ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಕರ ರಾಶಿಯ ಸ್ತ್ರೀಯರು ನಿಮ್ಮ ಜೀವನ ಸಂಗಾತಿಯನ್ನು ಆತ್ಮಿಕ ದರ್ಪಣವೆಂದು ಭಾವಿಸುತ್ತೀರಾ. ನಿಮ್ಮ ಪ್ರತಿಬಿಂಬವನ್ನು ಆ ದರ್ಪಣದಲ್ಲಿ ನೋಡಿದಾಗ ಒಂದು ಅಪರಿಪೂರ್ಣ ಶೂನ್ಯತಾ ಭಾವವನ್ನು ಅನುಭವಿಸುತ್ತೀರಾ. ಐದನೆಯ ಶಾಪ, ಪೂರ್ವಜರ ಅದೃಶ್ಯ ಶಾಪ. ನೀನು ಎಲ್ಲರಿಗೋಸ್ಕರ ಬದುಕಬೇಕು, ಆದರೆ ನಿನಗೋಸ್ಕರ ಅಲ್ಲ. ನೀನು ಕುಲದ ಮರ್ಯಾದೆಯಾಗಿರು, ಆದರೆ ಕುಲದಿಂದ ವಂಚಿತವಾಗು ಎಂಬಂತಹ ಅಭಿಶಾಪ. ಮಕರ ರಾಶಿ ಸ್ತ್ರೀ ತನ್ನ ಕುಲದ, ಕುಟುಂಬದ ಮರ್ಯಾದೆಗೋಸ್ಕರ ಬದುಕುತ್ತೀರಾ.
ತನ್ನ ತಂದೆ ತಾಯಿ, ಅಣ್ಣ ತಮ್ಮ, ಅತ್ತೆ ಮಾವ, ಗಂಡನಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡುವ, ಬಲಿದಾನ ಮಾಡಲು ಸಿದ್ಧವಿರುತ್ತೀರಾ. ಆದರೆ ಕೆಲವೊಮ್ಮೆ ನಿಮ್ಮ ಪೂರ್ವಿಕರ ಅಪರಿಪೂರ್ಣ ಕರ್ಮದಿಂದ ಅಪರಿಪೂರ್ಣ ಪತ್ನಿಯಾಗಿ ಬದುಕಬೇಕಾಗುತ್ತದೆ. ಒಬ್ಬ ಮಗಳಾಗಿ, ಅಕ್ಕನಾಗಿ, ತಂಗಿಯಾಗಿ ಭೂಮಿಕೆಯನ್ನು ನಿಭಾಯಿಸುತ್ತೀರಾ, ಆದರೆ ಪರಿಪೂರ್ಣ ಪತ್ನಿಯಾಗಿ ಅಲ್ಲ. ಮಕರ ರಾಶಿಯ ಜೀವನದಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ನಿಮ್ಮ ಹೃದಯದಲ್ಲಿ ಬಚ್ಚಿಡುತ್ತೀರಾ. ನೀವು ಹೊರಗಡೆಯಿಂದ ತುಂಬ ಕಠಿಣವಾಗಿ ಕಾಣಿಸುತ್ತೀರಾ, ಆದರೆ ನಿಮ್ಮ ಮನಸ್ಸು ಹೂವಿನ ರೀತಿ ಕೋಮಲವಾಗಿರುತ್ತದೆ. ನಿಮ್ಮ ದುಃಖ ನೋವುಗಳನ್ನು ನಿಮ್ಮ ಮುಗುಳ್ನಗೆಯ ಹಿಂದೆ ಬಚ್ಚಿಡುತ್ತೀರಾ. ಈ ನೋವು ಸಂಕಟಗಳು ನಿಮ್ಮ ಕರ್ತವ್ಯ ಜವಾಬ್ದಾರಿಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುವುದಿಲ್ಲ. ನಿಮ್ಮ ಆತ್ಮದಲ್ಲಿ ಒಬ್ಬ ಸೂರ್ಯ, ಒಬ್ಬ ಚಂದ್ರ ಇಬ್ಬರೂ ಇರುತ್ತಾರೆ. ನೀವು ಅಂಧಕಾರದಲ್ಲಿ ಉರಿದು ಎಲ್ಲರಿಗೂ ಬೆಳಕನ್ನು ನೀಡುತ್ತೀರಾ. ನೀವು ಈ ಶಾಪದಿಂದ ಹೊರಗಡೆ ಬಂದು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ನೀವು ಕೇವಲ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿಗಳಾಗದೆ ಪ್ರೀತಿಯನ್ನು ಸ್ವಚ್ಛಂದವಾಗಿ ವ್ಯಕ್ತಪಡಿಸಿ ನಿಮ್ಮನ್ನು ನೀವು ಮೊದಲು ಬದಲಾಯಿಸಿಕೊಳ್ಳಿ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿ. ನಿಮ್ಮ ಪತಿಯಿಂದ ಪ್ರೀತಿಯ ಭಿಕ್ಷೆ ಕೇಳಬೇಡಿ, ಅವರಿಗೆ ಪ್ರೀತಿಯ ನಿಜವಾದ ಅನುಭವವನ್ನು ನೀಡಿ. ಶನಿಗ್ರಹದ ಶಾಪ, ತಪಸ್ಸು ಹಾಗೂ ಪ್ರೇಮದ ಸಮನ್ವಯತೆಯಿಂದ ಪರಿಪೂರ್ಣಗೊಳಿಸಿ. ಮಕರ ರಾಶಿ ಸ್ತ್ರೀಯರು ಈ ಸಮನ್ವಯತೆಯ ಮೂರ್ತಿಗಳಾಗಬೇಕು. ಮಕರ ರಾಶಿಯ ಸ್ತ್ರೀಯರಿಗೆ ಪತಿಯ ಸುಖ ಸಿಗಬಾರದೆಂಬ ಅಭಿಶಾಪವಿಲ್ಲ. ಇದು ನಿಮ್ಮ ಆತ್ಮದ ಯಾತ್ರೆ. ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಇರುವಂತಹ ದೇವದೂತರನ್ನು ಜಾಗೃತಗೊಳಿಸಿ. ಆಗ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಭಾರ ಎಂದುಕೊಳ್ಳದೆ ಪ್ರೀತಿಯ ದೇವತೆ ಎಂದು ಸ್ವೀಕಾರ ಮಾಡುತ್ತಾರೆ. ಎಲ್ಲ ಶಾಪ ದೋಷಗಳು ಮುರಿದು ಬೀಳುತ್ತವೆ. ನಾನು ಏಕೆ ಅಪರಿಪೂರ್ಣ ಪತ್ನಿಯಾದೆ, ನಾನೇಕೆ ಈ ಪ್ರೀತಿಯ ಒಡತಿಯಾಗಲಿಲ್ಲ, ವರ್ಷಗಳಿಂದ ತಾಳ್ಮೆಯಿಂದ ಜೀವಿಸಿದೆ, ಎಲ್ಲರ ಜವಾಬ್ದಾರಿಗಳನ್ನು ನನ್ನ ಹೆಗಲ ಮೇಲೆ ಹೇರಿಕೊಂಡು ಈ ಜೀವನವೆಂಬ ಬಂಡಿಯನ್ನು ಎಳೆದೆ. ಆದರೆ ನನ್ನ ಮನಸ್ಸನ್ನು ಯಾರೂ ಓದಲಿಲ್ಲ. ನನ್ನ ಪತಿ ನನ್ನನ್ನು ಕೇವಲ ಜವಾಬ್ದಾರಿ ಹೊರುವ ಗೋಡೆ ಎಂದು ಭಾವಿಸಿದ. ನಾನು ತಾಯಿಯಾದೆ ಎಲ್ಲರಿಗೂ, ಆದರೆ ಪರಿಪೂರ್ಣ ಪತ್ನಿಯಾಗಲಿಲ್ಲ ಅವನಿಗಾಗಿ. ನಾನು ಪ್ರೀತಿಸಿದೆ, ಆದರೆ ಹೇಳಲಿಲ್ಲ. ನಾನು ಜೊತೆಗಾರನನ್ನು ಬಯಸಿದೆ, ಆದರೆ ಕೇಳಲಿಲ್ಲ. ಏನು ಇದು ನನಗೆ ಶಾಪನ? ನನ್ನ ಆತ್ಮವಿಶ್ವಾಸ ನನ್ನನ್ನು ಒಂಟಿಯಾಗಿ ಮಾಡಿದೆ. ಅವನು ಹೇಳಿದ, ನೀನೇ ಎಲ್ಲವನ್ನು ಸಂಭಾಳಿಸುವಾಗ ನನ್ನ ಅವಶ್ಯಕತೆ ಇಲ್ಲವೆಂದು. ಆದರೆ ನನ್ನೊಳಗೆ ಅಡಗಿರುವಂತಹ ಕೋಮಲವಾದಂತಹ ಸ್ತ್ರೀ ಇದ್ದಳು. ಅವಳು ಯಾವಾಗಲೂ ಅಲಂಕಾರ, ಶೃಂಗಾರ ಮಾಡಿಕೊಳ್ಳಲಿಲ್ಲ. ಸಪ್ತಮದ ಅಶುಭ ಗ್ರಹಗಳು ನನ್ನ ವೈವಾಹಿಕ ಜೀವನದಲ್ಲಿ ಏರಿಳಿತಗಳನ್ನು ಕೊಟ್ಟರೂ ನಾನು ಎಲ್ಲವನ್ನೂ ನಿಭಾಯಿಸಿದೆ. ನನ್ನ ಪೂರ್ವಜರ ಸಾಲವನ್ನು, ಋಣವನ್ನು ತೀರಿಸಿ ನನ್ನ ಸ್ವಂತ ಕನಸುಗಳನ್ನು ಅಡವಿಟ್ಟು ಬದುಕಿದೆ. ಈಗ ನನ್ನನ್ನು ನಾನೇ ಕೇಳುತ್ತೇನೆ, ನಾನು ಪ್ರೀತಿ ಬಯಸುವುದು ಅಪರಾಧನ? ನನ್ನ ಚಂದ್ರಗ್ರಹವನ್ನು ಬಲಯುತ ಮಾಡಿಕೊಳ್ಳುತ್ತೇನೆ. ನಾನು ಈಗ ಅಳುತ್ತೇನೆ, ನಗುತ್ತೇನೆ, ನನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇನೆ. ನಾನು ಕೇವಲ ತಪಸ್ವಿನಿಯಲ್ಲ, ನಾನು ಒಬ್ಬ ನಿಜವಾದ ಪ್ರೇಮಿಯಾಗುವೆ. ನನಗೂ ಸಂಗಾತಿ ಬೇಕು, ಪ್ರೀತಿ ಬೇಕು. ಶನಿಗ್ರಹದಿಂದ ನಾನು ಕಲಿತಿರುವಂತಹ ಪಾಠ, ಪ್ರತಿಯೊಂದು ಶಾಪಕ್ಕೂ ಅಂತ್ಯವಿದೆ ಎಂದು. ನಾನು ಅಪರಿಪೂರ್ಣ ಪತ್ನಿಯಲ್ಲ, ನಾನು ಪರಿಪೂರ್ಣ ಸ್ತ್ರೀ, ಪತ್ನಿ, ಜೀವನ ಸಂಗಾತಿಯಾಗುವೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.